ಎನ್ಐಎ ತನಿಖೆ ನಡೆಸಿ ಅಂತ ಹೇಳುವ ಬಿಜೆಪಿ ಈಗ ಎಲ್ಲಿದೆ? ಶೋಭಕ್ಕ, ಸಿಟಿ ರವಿ ಎಲ್ಲರೂ ಕಾಣೆಯಾಗಿದ್ದಾರೆ. ಪೊಲೀಸರು ಹೈ ಅಲರ್ಟ್ ಘೋಷಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಆಗಿದ್ರು ಇವರು. ತನ್ನದೇ ಭರವಸೆಗಳನ್ನ ಕಾಂಗ್ರೆಸ್ ಈಗಲಾದ್ರೂ ನೆನಪು ಮಾಡ್ಕೊಂಡಿದ್ಯಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇತ್ತೀಚೆಗೆ ಕರ್ನಾಟಕ ಅನಗತ್ಯ ವಿವಾದಗಳಿಂದಾನೇ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಬಸವಣ್ಣ, ಶಿಶುನಾಳ ಶರೀಫ, ಕುವೆಂಪು ಅವರಂತಹ ದಾರ್ಶನಿಕರು ಸಾರಿದಂಥ ಸಾಮರಸ್ಯದ ಸಂದೇಶವನ್ನು ಅವಮಾನಿಸುವಂಥ ರೀತಿಯಲ್ಲಿ ಘಟನೆಗಳು ನಡೀತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕ್ರಾಯ್ ಪಟ್ಟಣದಲ್ಲಿ ದತ್ತ ಜಯಂತಿ ಬ್ಯಾನರ್ ತೆರವು ವಿಚಾರವಾಗಿ ಗುಂಪು ಗಲಭೆಗಳು ನಡೆದಿದ್ದು, ಕಾಂಗ್ರೆಸ್ ಕಾರ್ಯಕರ್ತನನ್ನ ಬಜರಂಗ ದಳದ ಕಾರ್ಯಕರ್ತರು ಬರ್ಬರವಾಗಿ ಹತ್ಯೆ ಮಾಡಿದ್ರು. ಕೈ ಮುಖಂಡನ ಬಳಿಕ ಸಕ್ರಾಯ್ ಪಟ್ಟಣದ ಬಂದ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ಧತೆಯನ್ನು ನಡೆಸಿ ಪೊಲೀಸರು ಹೈ ಅಲರ್ಟ್ ಅನ್ನು ಸಹ ಘೋಷಿಸಿದ್ರು. ಬಜರಂಗ ದಳದ ಗುಂಪಿನಿಂದ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಹತ್ಯೆ ನಡೆದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗಣೇಶ್ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಆಗಿದ್ರು. ದತ್ತ ಜಯಂತಿ ಬ್ಯಾನರ್ ತೆರವು ಮಾಡುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಶುರುವಾದಂತಹ ಒಂದು ಗಲಾಟೆ ಇಲ್ಲಿ ಅಂತ್ಯ ಆಗಿದೆ. ಚಿಕ್ಕಮಗಳೂರಿನ ಸಕ್ರಾಯ ಪಟ್ಟಣ ಬಸ್ ನಿಲ್ದಾಣದ ಮುಂಭಾಗ ಬ್ಯಾನರ್ ವಿಚಾರಕ್ಕೆ ಬಜರಂಗ ದಳ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಸಂಭವಿಸಿತ್ತು. ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಕಲ್ಮರಡಿ ಮಠದ ಕಿರಿದಾದ ರಸ್ತೆಯಲ್ಲಿ ಕಾರಿನಲ್ಲಿ ಹೋಗ್ತಾ ಇದ್ದಾಗ ಬೈಕ್ನಲ್ಲಿ ಅಡ್ಡಗಟ್ಟಿದ ಹಂತಕರ ತಂಡ ಅವರ ಮೇಲೆ ಮಚ್ಚಿನಿಂದ ದಾಳಿ ಮಾಡಿದೆ. ನಂತರ ಮಚ್ಚನ್ನ ಅಲ್ಲೇ ಬಿಸಾಡಿ ಹಂತಕರು ಹೋಗಿದ್ದಾರೆ. ಗಣೇಶ್ ಮೇಲೆ ಮಚ್ಚಿನಿಂದ ಮಾರಣಾಂತಿಕವಾಗಿ ದಾಳಿ ನಡೆದ ಪರಿಣಾಮ ಆತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಘಟನೆ ಸಂಬಂಧ ಸಕ್ರಾಯ ಪಟ್ಟಣ ಪೊಲೀಸರು ಸಂಜಯ್, ಭೂಷಣ್, ಮಿಥುನ್ ಸೇರಿದಂತೆ 5 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಘಟನೆ ಸಂಬಂಧ ಬಜರಂಗ ದಳದ 6 ಕಾರ್ಯಕರ್ತರ ವಿರುದ್ಧ FIR ದಾಖಲಾಗಿದೆ. ಆರೋಪಿಗಳಾದ ಸಂಜಯ್, ನಿತಿನ್, ನಾಗಭೂಷಣ್, ದರ್ಶನ್, ಅಜಯ್ ಸೇರಿದಂತೆ ಇತರರ ವಿರುದ್ಧ FIR ದಾಖಲಿಸಲಾಗಿದೆ. ಸದ್ಯ ಸಂಜಯ್, ನಾಗಭೂಷಣ್ ಸೇರಿ 5ರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಿಥುನ್ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಸ್ಥಳೀಯರು ಈ ಘಟನೆಯನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಇಂಥ ಚಿಕ್ಕ ವಿಷಯಕ್ಕೆ ಯಾಕೆ ಯಾರ್ದೋ ಒಬ್ಬರ ಜೀವವನ್ನು ತೆಗೆದುಕೊಳ್ಬೇಕು? ಇದು ನಮ್ಮ ಗ್ರಾಮದ ಶಾಂತಿಯನ್ನೇ ಹಾಳು ಮಾಡ್ತಾ ಇದೆ ಅಂತ ಸ್ಥಳೀಯ ನಿವಾಸಿಯೊಬ್ರು ಹೇಳ್ತಾರೆ. ಈ ಒಂದು ಘಟನೆ ಕೇವಲ ಒಂದು ಸ್ಥಳೀಯ ಗಲಾಟೆಯಾಗಿ ಉಳಿಯದೆ ಬದಲಿಗೆ ರಾಜ್ಯದ ರಾಜಕೀಯ ವ್ಯವಸ್ಥೆಯ ದುರ್ಬಲತೆಯನ್ನು ಎತ್ತು ತೋರಿಸುತ್ತೆ. ಕಾಂಗ್ರೆಸ್ ಸರ್ಕಾರದ ಬಜರಂಗ ದಳ ನಿಷೇಧದ ಭರವಸೆಗಳು ಎಲ್ಲಿ ಮಾಯ ಆಯಿತು? ಬಿಜೆಪಿ ಮುಖ್ಯಮಂತ್ರಿಗಳು ಈಗ ಎಲ್ಲಿ ಅವಿತಿದ್ದಾರೆ ಅನ್ನೋ ಪ್ರಶ್ನೆಗಳನ್ನು ಇದು ಹುಟ್ಟಾಕತ್ತೆ. ಈ ಘಟನೆ ರಾಜ್ಯದ ರಾಜಕೀಯ ವ್ಯವಸ್ಥೆಯ ವೈಫಲ್ಯದ ಮುಖ್ಯ ಸೂಚನೆಯಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೇ ತಮ್ಮ ಪ್ರಣಾಳಿಕೆಯಲ್ಲಿ ಬಜರಂಗ ದಳದಂತಹ ಗುಂಪುಗಳನ್ನು ನಿಷೇಧಿಸುವುದಾಗಿ ಭರವಸೆ ಕೊಟ್ಟಿತ್ತು. ಅಧಿಕಾರಕ್ಕೆ ಬಂದ್ರೆ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಘೋಷಿಸಿಕೊಂಡಿದ್ರು. ಆದ್ರೆ ಇಂದಿಗೂ ಸಹ ಯಾವುದೇ ಕ್ರಮ ಕೈಗೊಳ್ಳದೇನೆ ಇದ್ದಾರೆ. ಈ ಘಟನೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಕಾರಣ ಆದ್ರೆ ಸರ್ಕಾರದ ಈ ನಿಷ್ಕ್ರಿಯತೆಯೇ ಇದಕ್ಕೆ ಪ್ರಮುಖ ಕಾರಣ ಅಲ್ವಾ? ಗಣೇಶ್ ಗೌಡ ಅವರ ಸಾವಿಗೆ ಸರ್ಕಾರ ಹೊಣೆ ಹೊತ್ಕೊಳ್ಳುತ್ತಾ? ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ನಾಯಕರು ಈ ಘಟನೆಯನ್ನ ರಾಜಕೀಯ ದಾಳಿ ಅಂತ ಕೂಗ್ತಿದ್ದಾರೆ. ಇದು ಕಾಂಗ್ರೆಸ್ ಕಾರ್ಯಕರ್ತರ ಮೇಲಿನ ಯೋಜಿತ ದಾಳಿ. ಸರ್ಕಾರ ತಕ್ಷಣ ಬಜರಂಗ ದಳವನ್ನ ನಿಷೇಧಿಸಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಆದ್ರೆ ಈ ಒತ್ತಾಯಗಳು ಕೇವಲ ಸಾಮಾನ್ಯ ಪ್ರತಿಕ್ರಿಯೆಯಾಗಿ ಉಳಿಯತ್ತಾ? ಇನ್ನೂ ಅಧಿಕಾರದಲ್ಲಿ ಇರುವ ಸರ್ಕಾರ ತನ್ನದೇ ಭರವಸೆಗಳನ್ನ ಈಗಲಾದ್ರೂ ನೆನಪಿಸಿಕೊಳ್ಬೇಕಲ್ವಾ? ಇಲ್ಲ ಅಂತಂದ್ರೆ ಇಂಥ ಘಟನೆಗಳು ರಾಜ್ಯದಾದ್ಯಂತ ಹರಡುವಂತ ಸಾಧ್ಯತೆ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇನ್ನು ಇನ್ನೊಂದು ವಿಷಯವನ್ನ ನಾವಿಲ್ಲಿ ಗಮನಿಸಬೇಕು. ಬಿಜೆಪಿ ನಾಯಕರ ಮೌನವೇನು ಹೊಸ ವಿಚಾರ ಅಲ್ಲ, ಅಥವಾ ಆಶ್ಚರ್ಯ ಹುಟ್ಟಿಸುವಂತ ವಿಚಾರನೂ ಅಲ್ಲ. ರಾಜ್ಯದಲ್ಲಿ ಮುಸ್ಲಿಂ ಗುಂಪುಗಳಿಂದ ಹಿಂದೂಗಳ ಮೇಲೆ ದಾಳಿಯಾಗಿದ್ರೆ ಬಿಜೆಪಿ ಮಂತ್ರಿಗಳು, ಶಾಸಕರು ಗುಂಪು ಕಟ್ಟಿಕೊಂಡು ರಸ್ತೆಯಲ್ಲಿ ಮೆರವಣಿಗೆ ನಡೆಸ್ತಾ ಇದ್ರು. NIA ತನಿಖೆಗೆ ಒತ್ತಾಯಿಸ್ತಾ ಇದ್ರು. ಆದ್ರೆ ಇಲ್ಲಿ ಒಬ್ಬ ಹಿಂದೂ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಯಾಗಿದೆ. ಗಣೇಶ್ ಗೌಡನಂತಹ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನ ಅಲ್ವಾ? ಈ ಸಾವು ಯಾವೊಬ್ಬ ಬಿಜೆಪಿ ನಾಯಕನಿಗೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಸಹ ಕಾಣೆಯಾಗಿದ್ದಾರೆ. ಯಾವುದಾದ್ರೂ ಪ್ರಕರಣದಲ್ಲಿ ಒಬ್ಬ ಆರೋಪಿ ಮುಸ್ಲಿಂ ಇದ್ರೆ ಸಾಕು, ಹಿಂದೆ ಮುಂದೆ ನೋಡ್ದೇನೆ ಹಿಂದೂ ಮುಸ್ಲಿಂ ಆಯಾಮವನ್ನ ನೀಡೋಕೆ ಬಿಜೆಪಿ ಪ್ರಯತ್ನಿಸೋದು, ಅದನ್ನ ದೊಡ್ಡದು ಮಾಡಿ ಪ್ರಚಾರ ಮಾಡೋದು ಚರ್ಚೆಯ ವಿಷಯ. ನರಸೀಪುರದ ವೇಣುಗೋಪಾಲ್ ಅಂದ್ರೆ ಯುವ ಬ್ರಿಗೇಡ್ ಕಾರ್ಯಕರ್ತನ ಒಬ್ಬಾತ ಮುಸ್ಲಿಂ ಆರೋಪಿ ಈತ. ಇನ್ನುಳಿದವರು ಹಿಂದೂ ಧರ್ಮದ ವಿವಿಧ ಜಾತಿಗಳಿಗೆ ಸೇರಿದವರಾಗಿದ್ರು. ಆದ್ರೆ ಇಡೀ ಪ್ರಕರಣವನ್ನ ಹಿಂದೂ ಮುಸ್ಲಿಂ ಅಂತ ತಿರ್ಚೋ ಪ್ರಯತ್ನ ನಡೆದಿತ್ತು. ನರಸೀಪುರದಲ್ಲಿ ಮುಸ್ಲಿಂ ಸಮುದಾಯದ ಸಂಖ್ಯೆ ತೀರಾ ಕಡಿಮೆ ಇದೆ. ಹೀಗಾಗಿ ಬಿಜೆಪಿ ನಾಯಕರು ಬಂದ್ ಹೋಗ್ತಾ ಇರೋದನ್ನ ನೋಡಿ ಇಲ್ಲಿನ ಜನ ಆಶ್ಚರ್ಯಚಕಿತರಾಗ್ಬಿಟ್ಟಿದ್ರು. ಇನ್ನು ಕೆರೆಗೋಡು ಹನುಮಧ್ವಜ ಪ್ರಕರಣದಲ್ಲಿ ಜಾತಿ ಆಯಾಮ ಇತ್ತು. ಕೇಸರಿ ಧ್ವಜವನ್ನ ದಲಿತರು ಯಾಕೆ ವಿರೋಧಿಸಿದ್ರು ಅನ್ನೋದನ್ನ ಮುಚ್ಚಿಟ್ಟು ಹನುಮ ಧ್ವಜದೊಳಗೆ ಅವಿತಿದ್ದಂತಹ ಜಾತಿ ಅಹಮಿಕೆಯನ್ನ ಪ್ರಚೋದಿಸಿ ಇಲ್ಲಿಯೂ ಸಹ ಮುಸ್ಲಿಂ ದ್ವೇಷವನ್ನ ಬಿತ್ತಲಾಗತ್ತೆ. ಶಿವಮೊಗ್ಗದ ಈದ್ ಮೆರವಣಿಗೆ ವೇಳೆ ಬಜರಂಗ ದಳದ ರೋಹನ್ ಅಲಿಯಾಸ್ ರೋಯಾ ಎಂಬಾತ ಎಸೆದ ಕಲ್ಲೇ ಗಲಾಟೆಗೆ ಕಾರಣ ಆಗತ್ತೆ. ಆದ್ರೆ ತಮ್ಮದೇ ಬಣದ ಕಾರ್ಯಕರ್ತ ಮಾಡಿದ ಕೃತ್ಯವನ್ನ ಮುಚ್ಚಿಟ್ಟು ಪ್ರಕರಣವನ್ನ ದೊಡ್ಡದು ಮಾಡಲಾಯಿತು.
ಇನ್ನು 2ನೇ ಅವಧಿಯಲ್ಲಿ ಮೋದಿ ಸಂಪುಟದಲ್ಲಿ ಕೃಷಿ ಖಾತೆಯ ರಾಜ್ಯ ಸಚಿವೆಯಾಗಿ ಕೆಲಸ ಮಾಡಿರುವಂತಹ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ರೈತರಿಗಾಗಿ ಏನ್ ಸಹಾಯ ಮಾಡಿದ್ದಾರೆ, ಈಗ ಅವರು ಯಾವ ಖಾತೆಯನ್ನು ನಿರ್ವಹಿಸ್ತಿದ್ದಾರೆ ಅಂತ ರಾಜ್ಯದ ಬಹುತೇಕರಿಗೆ ಗೊತ್ತಿರೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯದಲ್ಲಿ ಕಾಣಿಸ್ಕೊಳ್ಳೋದು ಅಪರೂಪ ಅಲ್ವಾ. ಆಕೆ ಕಾಣಿಸ್ಕೊಂಡಿದ್ದಾರೆ ಅಂತಂದ್ರೆ ಒಂದೋ ರಾಜ್ಯದಲ್ಲಿ ಒಂದು ಹಿಂದುವಿನ ಹೆಣ ಬಿಡಬೇಕು, ಇಲ್ಲ ಅಂತಂದ್ರೆ ಅವನು ಪಕ್ಕ ಆರೋಪಿ ಮುಸ್ಲಿಂ ಆಗಿರ್ಬೇಕು. ಸೊ ಬಿಜೆಪಿ ಸರ್ಕಾರದಿಂದ ರೌಡಿ ಶೀಟರ್ ಅಂತ ಘೋಷಿಸಲಾಗಿದ್ದಂತ ಸುಹಾಸ್ ಶೆಟ್ಟಿ ಕೊಲೆಯಾದಾಗ ಶೋಭಾ ಮೇಡಮ್ ಎಲ್ಲಿದ್ರೋ ಏನೋ ಧರೆಗಿಳಿದು ಬರ್ತಾರೆ. ಮಾಧ್ಯಮಗಳು ಇವರ ತೆರೆದ ಬಾಯಿಗೆ ಮೈಕ್ ಹಿಡಿಯುತ್ತೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಕುಳಿತು ಮುಸ್ಲಿಂ, ಕಾಂಗ್ರೆಸ್ ಪಕ್ಷ, ಹಿಂದೂ, ಮುಸ್ಲಿಂ, ಸಿಎಂ ಸಿದ್ದರಾಮಯ್ಯ ಅವರನ್ನ ವಾಮಾಚಾರವಂತ ಬೈತಾರೆ. ಎಲ್ಲಿಯೂ ಸಹ ಅಶ್ರಫ್ನ ಗುಂಪು ಹತ್ಯೆಯನ್ನ ಖಂಡಿಸಿ ಮಾತಾಡಲೇ ಇಲ್ಲ. ಸುಹಾಸ್ ಶೆಟ್ಟಿ ಕೊಲೆಗೆ ಪ್ರತೀಕಾರವಾಗಿ ಅಮಾಯಕ ಯುವಕ ರೆಹಮಾನ್ನನ್ನ ಹಿಂದೂ ಯುವಕರು ಕೊಚ್ಚ ಹಾಕಿದಾಗ ಶೋಭಾ ಕರಂದ್ಲಾಜೆ ಅವರು ಮಾಧ್ಯಮದ ಮುಂದೆ ಬಂದು ತುಟಿ ಬಿಚ್ಚಿಲ್ಲ. ಅಷ್ಟೇ ಯಾಕೆ, ಲವ್ ಜಿಹಾದ್ ಪ್ರಕರಣದಲ್ಲಿ ಹಲ್ಲೆ ಆರೋಪದಡಿ ಚಿಕ್ಕಮಗಳೂರು ಜಿಲ್ಲಾ ಕಾರಾಗೃಹ ಸೇರಿದಂತ ಬಜರಂಗ್ ದಳ ಕಾರ್ಯಕರ್ತರನ್ನ ಇದೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ರು. ಇದೇ ಶೋಭಾ ಅವರು ಪರೇಶ್ ಮೇಸ್ತಾ ಸಾವಿನಲ್ಲೂ ಸಹ ಭಾರಿ ಲಾಭವನ್ನ ಗಿಟ್ಟಿಸಿಕೊಂಡಿದ್ರು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಸಿಬಿಐ ಬಿ ರಿಪೋರ್ಟ್ ಸಲ್ಲಿಸಿ ಇದೊಂದು ಸಹಜ ಸಾವು ಅಂತ ಹೇಳಿತ್ತು. ಸೊ 3-4 ತಿಂಗಳ ಹಿಂದೆ ಪುತ್ತೂರಲ್ಲಿ ಭಾರಿ ಸದ್ದು ಮಾಡಿದ್ದಂಥ ಪುತ್ತೂರು ನಗರಸಭಾ ಸದಸ್ಯ ಪಿ.ಜಿ. ಜಗನ್ನಿವಾಸ್ ರಾವ್ ಅವರ ಪುತ್ರ ಮುರಳೀಕೃಷ್ಣ ಜೆ ರಾವ್ನ ಲವ್ ದೋಖಾ ಪ್ರಕರಣದ ಬಗ್ಗೆ ಈಕೆ ಬಾಯ್ ಬಿಟ್ಟಿಲ್ಲ. ಇನ್ನು ರಾಜ್ಯದಲ್ಲಿ ಹಿಂದೂ ಯುವಕರಿಂದ ಹಿಂದೂ ಹೆಣ್ಮಕ್ಳಿಗೆ ಕೊಲೆಗಳಾದಾಗ ಶೋಭಾ ಕರಂದ್ಲಾಜೆ ಸುದ್ದಿ ಇರೋದಿಲ್ಲ. ಆದ್ರೆ ಆರೋಪಿ ಮುಸ್ಲಿಂ ಆಗಿದ್ರೆ ಎಲ್ಲೇ ಇದ್ರು ಮಾಧ್ಯಮದ ಮುಂದೆ ಬಂದು NIA ತನಿಖೆ ಮಾಡಬೇಕು ಅಂತ ಬೊಬ್ಬೆ ಹೊಡೆದು ಅಮಿತ್ ಶಾರನ್ನ ಭೇಟಿಯಾಗಿ ಮನವಿಯನ್ನು ಮಾಡ್ತಾರೆ. ಇನ್ನು ಚಿಕ್ಕಮಗಳೂರಿನ ಸಂಸದ CT ರವಿ ಅವರೇ, ನಿಮ್ಮ ಜಿಲ್ಲೆಯಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಮರಣ ಹೊಂದಿದ್ದಾನೆ, ಈಗ NIA ತನಿಖೆಗೆ ಒತ್ತಾಯಿಸಿ ನೋಡೋಣ. ಯಾಕೆ ಈ ಧೈರ್ಯವನ್ನ CT ರವಿ ಅವರು ಮಾಡ್ತಾ ಇಲ್ಲ? ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಅವರೇ, ನಿಮಗೂ ಸಹ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ NIA ತನಿಖೆಗೆ ಒತ್ತಡ ಹಾಕಿ ನೋಡೋಣ. ಎಲ್ಲಾ ಪ್ರಕರಣದಲ್ಲೂ ಸಹ ಕೋಮು ಆಯಾಮವನ್ನು ಹುಡುಕುವಂತ ಕಾಯಿಲೆ ಬಿಜೆಪಿಗೆ ಹೊಸದೇನಲ್ಲ ಅಲ್ವಾ. ಬಿಜೆಪಿ ಸಾವಿನ ವಿರುದ್ಧ ಹೋರಾಟ ಮಾಡದೇ ಇದ್ರೆ ಬಿಜೆಪಿಯ ಹಿಂದುತ್ವ ರಕ್ಷಣೆಯ ಘೋಷಣೆಗಳು ಕೇವಲ ಚುನಾವಣಾ ಪ್ರಚಾರದ ಗೀಳಾಗಿ ಉಳ್ಕೊಂಡ್ಬಿಡತ್ತೆ. ಸೊ ಈ ಹಿಂದೆ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ PFI ಮತ್ತು ಬಜರಂಗ್ ದಳವನ್ನ ನಿಷೇಧಿಸೋದಕ್ಕಾಗಿ ಹೇಳಿದ್ದಕ್ಕೆ ಶೋಭಾ ಕರಂದ್ಲಾಜೆ ಮಾತಾಡಿ ದೇಶ ವಿದೇಶದಲ್ಲಿ ದೇಶಭಕ್ತಿಯನ್ನ ಮೂಡಿಸುವಂತ ಕೆಲಸವನ್ನ RSS ಮಾಡ್ತಾ ಇದೆ. ಬಿಜೆಪಿ ಪಕ್ಷ RSS ನ ಭಾಗ ಆದ್ರೆ ಬಜರಂಗ್ ದಳ ಕೂಡ RSS ನ ಯುವಕರ ಭಾಗವಾಗಿದೆ. PFI ಜೊತೆಗೆ ಬಜರಂಗ್ ದಳ ಹೋಲಿಸೋದು ತಪ್ಪು ಅಂತ ಸಂಘ ಪರಿವಾರವನ್ನ ಹಾಡಿ ಹೋಗುಳಿದ್ರು. ಈಗ ಇದೇ ಬಜರಂಗ್ ದಳದ ಕಾರ್ಯಕರ್ತರಿಂದ ನಡೆದಿದೆ. ಈಗ ಶೋಭಾ ಕರಂದ್ಲಾಜೆ ಏನ್ ಹೇಳ್ತಾರೆ? ಬಿಜೆಪಿಗ ಈ ಘಟನೆಯನ್ನ ಸ್ಥಳೀಯ ವಿವಾದ ಅಂತ ಕಡೆಗಣಿಸ್ತಾ ಇದ್ರೆ ಅದು ತಪ್ಪು. ಗಣೇಶ್ ಗೌಡ ಅವರು ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ರು ಸಹ ಅವರು ಒಬ್ಬ ಹಿಂದೂ, ಒಬ್ಬ ಸಾಮಾನ್ಯ ನಾಗರಿಕ. ಇಂತಹ ಸಾವುಗಳನ್ನ ರಾಜಕೀಯಗೊಳಿಸದೇನೆ ನ್ಯಾಯಾಂಗ ತನಿಖೆಗೆ ಒತ್ತು ಕೊಡ್ಬೇಕಲ್ವಾ. ಆದ್ರೆ ಬಿಜೆಪಿಯ ಈ ಮೌನ ಅವರ ದ್ವೇಷ ರಾಜಕಾರಣದ ಮುಖವನ್ನ ಬಹಿರಂಗಪಡಿಸ್ತಾ ಇದೆ. ಇದು ಸಮಾಜದಲ್ಲಿ ಧ್ರುವೀಕರಣಕ್ಕೆ ಕಾರಣ ಆಗುತ್ತೆ. ಸೊ ಗಣೇಶ್ ಗೌಡ ಅವರ ಕುಟುಂಬ ಈಗ ಏನ್ ಮಾಡ್ಬೇಕು? ಸಕ್ರಾಯ ಪಟ್ಟಣದಂತಹ ಚಿಕ್ಕ ಗ್ರಾಮದಲ್ಲಿ ಸಂಘ ಪರಿವಾರದ ಕೆಲ ಕೋಮು ಕ್ರಿಮಿಗಳ ದ್ವೇಷಕ್ಕೆ ಸಾಮಾನ್ಯ ಜನರ ಜೀವವನ್ನ ಬಲಿ ಪಡಿತಿದ್ದಾರೆ. ದತ್ತ ಜಯಂತಿಯಂತಹ ಧಾರ್ಮಿಕ ಉತ್ಸವಗಳು ಐಕ್ಯದ ಸಂದೇಶವನ್ನ ಸಾರಬೇಕಾಗಿತ್ತು. ಆದ್ರೆ ಇಂದು ಅದು ರಕ್ತಪಾತದ ಸಾಧನವಾಗಿ ಬದಲಾಗಿದೆ. ಸಮಾಜದಲ್ಲಿ ಹಿಂದೂ ಮುಸ್ಲಿಂ ದ್ವೇಷವನ್ನು ಉತ್ತೇಜಿಸುವಂತಹ ಗುಂಪುಗಳು ಇದ್ರೆ ಶಾಂತಿ ಹೇಗೆ ನಿಲ್ಲಿಸೋಕ್ ಸಾಧ್ಯ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.